ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ತಹಶೀಲ್ದಾರ ಕಚೇರಿ ಹತ್ತಿರದ ರಾಜ್ಯ ಹೆದ್ದಾರಿಯಲ್ಲಿ ದಿನಾಂಕ ಡಿಸೆಂಬರ್ 14, 2024 ರಂದು ಅಪರಾಹ್ನ 11 ಗಂಟೆ 45 ನಿಮಿಷಕ್ಕೆ ಬೈಕ್ ಸಂಖ್ಯೆ ಕೆ36 EP 2600 ರಲ್ಲಿ ಇಳಕಲ್ಲ ತಾಲೂಕಿನ ಚಟ್ನಿಹಾಳ ಗ್ರಾಮದ ಯಮನಪ್ಪ ಬಾಲಪ್ಪ ಪೂಜಾರಿ ಹಾಗೂ ಶಿವಪ್ಪ ಹನಮಪ್ಪ ಕುರಿ ಎಂಬ ಇಬ್ಬರು ಬೈಕ ಸವಾರರು ಚಟ್ನಿಹಾಳ ಗ್ರಾಮಕ್ಕೆ ತೆರಳುತ್ತಿರುವಾಗ TN 70M 8971 ಸಂಖ್ಯೆಯ ಟಿಪ್ಪರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ರಸ್ತೆ ಅಪಘಾತದಲ್ಲಿ ಚಿಕ್ಕ ಪುಟ್ಟ ಗಾಯಾಳುಗಳಾಗಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ಜರುಗಿದೆ. ಈ ರಸ್ತೆ ಅಪಘಾತದ ಘಟನಾ ಸ್ಥಳದಲ್ಲಿದ್ದ ಜಮಾಯಿಸಿದ್ದ ಸಾರ್ವಜನಿಕರಲ್ಲಿ ಚರ್ಚಿತ ವಿಷಯ ಎಂದರೆ ಬೈಕ್ ಸವಾರರು ಮದ್ಯಪಾನ ಸೇವನೆಯ ಅಮಲಿನಲ್ಲಿರುವುದರಿಂದ ನಿಯಂತ್ರಣ ತಪ್ಪಿ ಟಿಪ್ಪರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆಯಲು ಕಾರಣವೆನ್ನಲಾಗಿದೆ. ನಂತರ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ವಾಹನದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ನಂತರ ಮಾಧ್ಯಮ ಪ್ರತಿನಿಧಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಸಂಪರ್ಕಿಸಿದಾಗ ಯಮನಪ್ಪ ಪೂಜಾರಿಯರು ರಸ್ತೆ ಅಪಘಾತದ ಬಗ್ಗೆ ಮಾತನಾಡಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಪ್ರಾಥಮಿಕ ಚಿಕಿತ್ಸೆಯಿಂದಲೂ ಗಾಯಾಳುಗಳು ಮದ್ಯ ಸೇವನೆಯಲ್ಲಿರುವುದು ಆಸ್ಪತ್ರೆಯ ಮೂಲಗಳು ಖಚಿತಪಡಿಸಿವೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಹಲೋ ಸರ್ ಅವ್ರ ಹೆಸರು ಯಮನ ಪೂಜಾರಿ. ಯಾವರು? ಚಟ್ನಾಳ. ಎಲ್ಲಿಂದ ಎಲ್ಲಿಗೆ ಹೊಂಟಿದ್ರಿ ನೀವು? ಊರಾಗ ಚಟ್ನಾಳಕ್ಕೆ. ಹೆಂಗಾತದು ಆಕ್ಸಿಡೆಂಟ್? ಗಾಡಿ ಅವ್ರೇನಾಗ್ಬೇಕು? ಅಣ್ಣಾರ ಎಲ್ಲಿಂದ ಬರಕತ್ತಿದ್ರು? ಹುನಗುಂದಿಂದ ನಿಮ್ಮ ಊರಿಗೆ ಹೊಂಟ ಹಿಂದೆ ಏನು ಟಿಪ್ಪರ್ಗೆ ಹೊಡೆದ್ ಬಿಟ್ರಿ? ಬ್ರೇಕ್ ಇದು ಮಾಡಕ ಮತ್ತೆ ಟಿಪ್ಪರ್ಗೆ ಹೊಡೆದಾರ ಅಂತ ಹೇಳಿದ್ರಲ್ಲ ನಿಮ್ಮದು? ಏನು ಮತ್ತೆ ಎಣ್ಣೆ ಗಿಣ್ಣೆ ಹೊಡೆದ್ರಿ? ಹೌದಾ? ಮತ್ತೆ ವಾಸನೆ ಬರಾಕತ್ತಿತ್ತಲ್ಲ? ಹೌದಾ? ಏನು ಕೆಲಸ ಮಾಡ್ತೀರಿ? ಕುರಿ